ಮೊಳಕಾಲ್ಮೂರು ಪಟ್ಟಣದಲ್ಲಿ 79ನೇ ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶುಕ್ರವಾರ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂತೋಷದಿಂದ ಆಚರಿಸುತ್ತಿದ್ದೇವೆ. 1947ರ ಆಗಸ್ಟ್ 15ರಂದು ನಮ್ಮ ದೇಶ ಬ್ರಿಟಿಷರ ಆಡಳಿತದಿಂದ ಮುಕ್ತವಾಯಿತು ಎಂದು ತಾಲೂಕು ದಂಡಾಧಿಕಾರಿಗಳಾದ ಡಾಕ್ಟರ್ ನಾಗವೇಣಿಯವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಿಂಭಾಗದಲ್ಲಿ 79ನೇ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸಿ ಅವರು ಮಾತನಾಡಿದರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ, ನೆಹರು, ಗಾಂಧೀಜಿ ಇಂತಹ ಅನೇಕ ಲಕ್ಷಾಂತರ ಮಹನೀಯರ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಈ ದೇಶ ಸ್ವತಂತ್ರವಾಗಿದೆ ಎಂದರು. 1857ರ ಪ್ರಥಮ ಸ್ವತಂತ್ರ ಹೋರಾಟ, 1919ರ ಜಲಿಯನ್ ವಾಲಾಬಾಗ್ನಂತಹ ಹತ್ಯಾಕಾಂಡದಂತಹ ತ್ಯಾಗ, 1920ರಲ್ಲಿ ಅಹಿಂಸಾತ್ಮಕ ಹೋರಾಟದ ಆರಂಭ, 1930ರ ದಂಡಿ ಮುತ್ತಿಗೆ ಹಾಗೂ 1942ರ ಕ್ವಿಟ್ ಇಂಡಿಯಾ ಚಳವಳಿ ಹೋರಾಟಗಳ ಫಲವಾಗಿ ಅಂತಿಮವಾಗಿ 1947ರ ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ಸಿಕ್ಕಿತು. ಈ ದಿನ ಕೇವಲ ಆಚರಣೆಯ ದಿನವಲ್ಲ, ಇದು ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ದಿನ. ಪ್ರಜಾಪ್ರಭುತ್ವ, ಧರ್ಮನಿರಪೇಕ್ಷತೆ, ಸಮಾನತೆ ಹಾಗೂ ಏಕತೆಯ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯ ನಿರಂತರ ನಡೆಯುತ್ತಿದ್ದು, ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ, ಪರಿಸರ ಸಂರಕ್ಷಣೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಸರ್ಕಾರ ಕೈಗೊಂಡಿರುವ ಯೋಜನೆಗಳನ್ನ ಜನತೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ಇದಕ್ಕಾಗಿ ತಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿದೆ ಎಂದು ನಾವು ನಮ್ಮ ದೇಶದ ಪ್ರಗತಿ ಜೊತೆಗೆ ನಮ್ಮ ಗ್ರಾಮ, ತಾಲೂಕು, ನಮ್ಮ ಜಿಲ್ಲೆ, ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವಂತೆ ಪ್ರತಿಜ್ಞೆ ಮಾಡೋಣ. ದೇಶದ ಹಿತಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ. ಯುವ ಪೀಳಿಗೆಗೆ ನನ್ನ ಸಂದೇಶ: ಶಿಸ್ತು, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯಿಂದ ನಮ್ಮ ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನವನ್ನು ಮುಂದುವರಿಸಿ. ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ NYP ಚೇತನ್ ರವರು ಮಾತನಾಡಿ, ಈ ದಿನವು ಕೇವಲ ಆಚರಣೆ ದಿನವಲ್ಲ, ಇದು ನಮ್ಮ ಕರ್ತವ್ಯಗಳ ನೆನಪಿಸಿಕೊಳ್ಳುವ ದಿನ. ಪ್ರಜಾಪ್ರಭುತ್ವದ ಧರ್ಮ, ಸಮಾನತೆ ಹಾಗೂ ಏಕತೆಯ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿಯಾಗಿದೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯ ನಿರಂತರ ನಡೆಯುತ್ತಿದ್ದು, ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ, ಪರಿಸರ ಸಂರಕ್ಷಣೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಸರ್ಕಾರ ಕೈಗೊಂಡಿರುವ ಯೋಜನೆಗಳನ್ನು ಜೊತೆಗೆ ತಲುಪಿಸುವ ಜವಾಬ್ದಾರಿ ನಮ್ಮದಾಗಿದೆ. ಇದಕ್ಕಾಗಿ ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಎಂದರು. ನಮ್ಮ ದೇಶ ಪ್ರಗತಿ ಜೊತೆಗೆ ನಮ್ಮ ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವಂತಹ ಪ್ರತಿಜ್ಞೆ ಮಾಡೋಣ. ದೇಶದ ಹಿತಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ. ಯುವ ಪೀಳಿಗೆಗೆ ನನ್ನ ಸಂದೇಶ: ಶಿಸ್ತು, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯಿಂದ ತಮ್ಮ ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನವನ್ನು ಮುಂದುವರಿಸಲು. ಅಂತಿಮವಾಗಿ ನಮ್ಮ ಧ್ವಜದ ತ್ರಿವರ್ಣ ಧ್ವಜಗಳು ಪ್ರತಿಬಿಂಬುವ ಶೌರ್ಯ, ಶಾಂತಿ ಮತ್ತು ಸಮೃದ್ಧಿ ಸದಾ ನಮ್ಮ ಬದುಕಿನಲ್ಲಿ ಹರಡಲಿ. ಮತ್ತೊಮ್ಮೆ ನಿಮಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಂದು ತಿಳಿಸಿದರು. ಇಷ್ಟಪಡುತ್ತೇನೆ. ನಾವೆಲ್ಲರೂ ಕೂಡ ಇಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದ್ದು, 1947 ಆಗಸ್ಟ್ 15 ಸಂದರ್ಭದಲ್ಲಿ ಬ್ರಿಟಿಷರ ಆಡಳಿತದಿಂದ ಮುಕ್ತವಾಗಿ ನಾವೆಲ್ಲರೂ ಕೂಡ ಇಂದು ಸ್ವಾತಂತ್ರ್ಯವನ್ನು ಪಡೆದು ಸ್ವಾತಂತ್ರ್ಯ ತರಲು ಲಕ್ಷಾಂತರ ನಮ್ಮ ಹಿರಿಯ ಹೋರಾಟಗಾರರು ಎಲ್ಲರೂ ಕೂಡ ಅವರ ಒಂದು ಪ್ರಾಣವನ್ನು ತ್ಯಜಿಸಿ ನಮಗೋಸ್ಕರ ಹಾಗೂ ದೇಶಕ್ಕೋಸ್ಕರ ಒಂದು ಹಾದಿ ಮಾಡಿದ್ದಾರೆ. ಅದೇ ರೀತಿ ಸ್ವಾತಂತ್ರ್ಯ ಅಂದರೆ ಕೇವಲ ವಿದೇಶಿಯವರ ಆಡಳಿತ ಒಂದು ಕೊನೆ ಆಗುವುದಲ್ಲ, ಅದು ನಮ್ಮೆಲ್ಲರ ಮುಂದಿನ ಒಂದು ಪ್ರಾಮಾಣಿಕತೆ ಹಾಗೂ ನಮ್ಮೆಲ್ಲರ ಒಂದು ಶಕ್ತಿ ಮತ್ತು ಮುಂದಿನ ನಮ್ಮ ದೇಶ, ನಮ್ಮ ಈಗಿರುವ ಪೀಳಿಗೆಗಳು, ಯುವಕರು ಇನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವುದು ಹಾಗೂ ಸಾಗಿಸುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಅದೇ ರೀತಿ ನಮ್ಮ ಸ್ವತಂತ್ರಗೋಸ್ಕರ ಬಹಳಷ್ಟು ಜನರು ಪ್ರಾಣವನ್ನು ಅರ್ಪಿಸಿ, ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ಅವರು ಒಂದು ನಂಬಿರುವಂತಹ ಮುಖ್ಯ ಸಿದ್ಧಾಂತ ಅಹಿಂಸಾ ಮಾರ್ಗ ಹಾಗೂ ಸುಭಾಷ್ ಚಂದ್ರ ಬೋಸ್ ರವರು ಅವರ ಒಂದು ಧೈರ್ಯ, ಭಗತ್ ಸಿಂಗ್ ರವರ ಒಂದು ಎದೆಗಾರಿಕೆ ಹಾಗೂ
ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕೀಕರಣ ಶಕ್ತಿಯಿಂದ ಹಾಗೂ ಇನ್ನೂ ಹಲವಾರು ಹೋರಾಟಗಾರರ ಒಂದು ಶ್ರಮದಿಂದ ನಾವೆಲ್ಲರೂ ಕೂಡ ಇಂದು ಒಂದು ಸ್ವತಂತ್ರ ಭಾರತದ ಒಂದು ಉಸಿರಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಾಗದು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಹೋರಾಟಗಾರರನ್ನು ಗೌರವಿಸುವುದು ನಮ್ಮ ಎಲ್ಲರ ಹಕ್ಕಾಗಿದೆ. ಹಾಗೆ ಅದೇ ರೀತಿ ಈಗಿನ ಒಂದು 79 ವರ್ಷ ಆದ ನಂತರ ಕೂಡ ನಮ್ಮ ಭಾರತ ದೇಶ ಅತಿ ಹೆಚ್ಚು ಬಹಳ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಇನ್ನೂ ಹಲವಾರು ಸಮಸ್ಯೆಗಳು ಸವಾಲುಗಳು ನಮ್ಮ ಮಧ್ಯದಲ್ಲೇ ಇದೆ. ಅದರಲ್ಲಿ ಮುಖ್ಯವಾದಂತದ್ದು ಭ್ರಷ್ಟಾಚಾರ ಇರಲಿ, ಕಿರುಕುಳ ಇರಲಿ, ಹೋಮ ಗಲಭೆಗಳಿರಲಿ, ಇವೆಲ್ಲವೂ ಕೂಡ ನಾವು ತಡೆ ಹಾಕಬೇಕು. ಯುವಕರು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಹಾಗೂ ಮಕ್ಕಳೆದ್ದು ಹೆಮ್ಮೆಯಿಂದ ನುಡಿದು ನಡೆಯುವ ಈ ದೇಶದ ಮಣ್ಣಲ್ಲಿ ನಮ್ಮ ದೇಶಕ್ಕೆ ನಮ್ಮವರ ಕೊಡುಗೆ ಅತ್ಯಂತ ಹೋರಾಟದಿಂದಲೇ ಆಯಿತು ಆಂಗ್ಲರ ಅಂತ್ಯ. ದೇಶಕ್ಕಿಂದು ಸ್ವಾತಂತ್ರ್ಯದ ಸುವರ್ಣ ದಿನ. ವಿಶೇಷವಾಗಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಸನ್ಮಾನ ಮಾಡಲಾಯಿತು. ಅದೇ ರೀತಿ ತಾಲೂಕಿನ ಉತ್ತಮ ಪತ್ರಕರ್ತರಾಗಿ ಟೈಮ್ಸ್ ಆಫ್ ಕರ್ನಾಟಕ ಈರಣ್ಣ ಯಾದವ್ ಮತ್ತು ಈ ನಮ್ಮ ಕನ್ನಡ ನಾಡು ಪತ್ರಿಕೆಯ ಬಸವರಾಜ್ ಅವರಿಗೆ ಸನ್ಮಾನ ಮಾಡಲಾಯಿತು. ಅದೇ ರೀತಿ ವಿವಿಧ ಶಾಲೆಗಳ ಮಕ್ಕಳ ಮನೋರಂಜನೆ ನೃತ್ಯವು ಎಲ್ಲರ ಗಮನ ಸೆಳೆಯಿತು. ಲಕ್ಷ್ಮಣ್ ಅವರು ಸಹ ತೆರೆದ ವಾಹನದಲ್ಲಿ ಇದೀಗ ತಾನೇ ಈ 79ನೆಯ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳ ಪರಿಚಯಕ್ಕೆ ತೆರಳುತ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಮಾನ್ಯ ದಂಡಾಧಿಕಾರಿಗಳಿಗೆ ನಾವೆಲ್ಲರೂ ಸಹ ಗೌರವವನ್ನು ತಿಳಿಸಬೇಕಾಗಿ ಚಪ್ಪಾಳೆ ಮೂಲಕ ಮಾತನಾಡಿಕೊಳ್ಳೋಣ. ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯ ದಿನವೆಂದರೆ ಆಗಸ್ಟ್ 15. ಸುದೀರ್ಘ ಹೋರಾಟದ ನಂತರ ಭಾರತ ಭೂಖಂಡಕ್ಕೆ ಸ್ವಾತಂತ್ರ್ಯ ಹೊರಟ ದಿನ. ಭಾರತವು ಆಚರಿಸುವ 3 ರಾಷ್ಟ್ರೀಯ ಹಬ್ಬಗಳಲ್ಲಿ ಇದು ಸಹ ಒಂದು ಎನ್ನುವುದನ್ನು ನಾವು ಮರೆಯಲು ಸಾಧ್ಯವಿಲ್ಲ. ನಿಂತರು ಮಂಡಿಯು ಮಣ್ಣಿಗಾಗಿ, ಬೆಳೆದೋಡಿಸಲು ಬೆಳೆಯರೆದುರಿಗೆ, ಗತ್ತಿನ ಗುಲಾಮಗಿರಿಯ ಹುಚ್ಚತನಕ್ಕಾಗಿ, ಜೋಡಿಸಿ ಕಸಿದ ಹಕ್ಕಿನ ಸ್ವಂತಿಕೆಗಾಗಿ, ಸಿಡಿದೆಬ್ಬರು ಸ್ವಾತಂತ್ರ್ಯ ಭಾರತಕ್ಕೆ ಹೊರತಾಗಿ ಮಡಿತದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಅತ್ಯಂತ ಶಿಸ್ತಿನಿಂದ ಸಮವಸ್ತ್ರದೊಂದಿಗೆ ತಿರಂಗಿಯನ್ನ ತಮ್ಮ ಧ್ವಜದ ಮೇಲೆ ಧರಿಸುತ್ತಾ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುನ್ನುಗ್ಗುತ್ತಿರತಕ್ಕಂತಹ ಆರಕ್ಷಕ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಆಡಳಿತ ಪರವಾಗಿ ಧನ್ಯವಾದಗಳು. ತದನಂತರ ನಮ್ಮ ತಾಲೂಕಿನ ಮತ್ತೊಂದು ಇಲಾಖೆ ಗೃಹರಕ್ಷಕ ದಳದವರು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುನ್ನುಗ್ತಾರೆ. ಹಾಗಾಗಿ ಗೃಹರಕ್ಷಕ ದಳದವರಿಗೆ ನಮ್ಮ ತಾಲೂಕು ಆಡಳಿತದ ಪರವಾಗಿ ತುಂಬುವುದರ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಇದೀಗ ಪಟ್ಟಣದ ಪ್ರಮುಖ ಶಾಲಾ ಮಕ್ಕಳಲ್ಲಿ ಇದೀಗ ಪ್ರೌಢಶಾಲಾ ವಿಭಾಗದಿಂದ ಪಟ್ಟಣದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿರುವಂತಹ ಶ್ರೀ ದುರ್ಗಾ ಶಾಲೆಯ ಮಕ್ಕಳು ಆ ತಂಡದ ನಾಯಕಿಯ ಮಾರ್ಗದರ್ಶನದಂತೆ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಶಾಲಾ ಸಮವಸ್ತ್ರದೊಂದಿಗೆ ಅತ್ಯಂತ ಶಿಸ್ತಿನಿಂದ ಹೆಜ್ಜೆಯನ್ನು ಹಾಕ್ತಾ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುನ್ನುಗ್ತಿದ್ದಾರೆ. ದುರ್ಗಾ ಶಾಲೆಯ ಮುಖ್ಯೋಪಾಧ್ಯಾಯರ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಆಡಳಿತದ ಪರವಾಗಿ ತುಂಬಿದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ತದನಂತರ ಮತ್ತೊಂದು ಶಾಲೆ ಸರಮಿ ಪ್ರೌಢಶಾಲೆಯ ಮಕ್ಕಳು. ಸರಮಿ ಪ್ರೌಢಶಾಲೆಯ ಮಕ್ಕಳು ರಾಷ್ಟ್ರದ ತಿರಂಗವನ್ನ ತನ್ನ ಧ್ವಜದ ಮೇಲೆ ಧರಿಸುತ್ತಾ ಶಾಲಾ ಸಮವಸ್ತ್ರದೊಂದಿಗೆ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುನ್ನುಗ್ತಿದೆ. ಆ ಶಾಲೆಯ ಮಕ್ಕಳಿಗೂ ಮುಖ್ಯೋಪಾಧ್ಯಾಯರ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಆಡಳಿತದ ಪರವಾಗಿ ತುಂಬಿದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ಉಪನಿರ್ದೇಶಕರು, ಜವಳಿ ಮತ್ತು ಕೈಮಗ್ಗ ಇಲಾಖೆ ಚಿತ್ರದುರ್ಗ ಲಕ್ಷ್ಮಣ್ ತಳವಾರ್, ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ ಎಚ್, ಆರಕ್ಷಕ ವೃತ್ತ ನಿರೀಕ್ಷಕರಾದ ವಸಂತ್ ವಿ ಅಸದೆ, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಹೊಸಪೇಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಿರ್ಮಲಾ ದೇವಿ, ಮುಖಂಡರುಗಳಾದ ಯರ್ಜನಹಳ್ಳಿ ನಾಗರಾಜ್, ಪಟೇಲ್ಜಿ ಪಾಪ್ನಾಯ್ಕ್, ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮೊರ್ಲಳ್ಳಿ ರವಿಕುಮಾರ್, ಕೆರೆಕೊಂಡ ಅರ್ಪದ ಪರಮೇಶಪ್ಪ, ವಕೀಲರ ಸಂಘದ ಅಧ್ಯಕ್ಷರಾದ ವಸಂತ್ ಕುಮಾರ್, ವಕೀಲರಾದ ಬಿ ವಿಜಯ್, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.